ಕಾವ್ಯನ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡಿದ್ದೀರಿ ಅಥವಾ ಆ ಒಂದು ಒಪಿನಿಯನನ್ನು ನಿಮಗೆ ಕೊಡ್ತಾ ಇರೋದು ಯಾರು ಅಂತ? ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಮೆಸೇಜ್ಗಳು ಬರ್ತಾ ಇದೆಯಾ ಹೇಗೆ ಅಂತ? ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಮೆಂಟ್ ಸೆಕ್ಷನ್ಸ್ಗಳಲ್ಲಾಗಲಿ ಅಥವಾ ಪರ್ಸನಲ್ ಮೆಸೇಜಸ್ ಅಲ್ಲಾಗಲಿ ಕಾವ್ಯನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ, ಕಾವ್ಯನ ಬಗ್ಗೆ ನಾನು ಕಾವ್ಯನ ಬಗ್ಗೆ ಎಲ್ಲೂ ನೆಗೆಟಿವ್ ಮಾತಾಡ್ತಿಲ್ಲ. ಪ್ಲೀಸ್ ಕ್ಲಾರಿಟಿ ತೊಗೊಂಡ್ಬಿಡಿ. ಕಾವ್ಯ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ರೆ ಗಿಲ್ಲಿ ಬಿಟ್ಟು ಆಡಲಿ, ಒಂದು ವಾರ ಪ್ರೂವ್ ಮಾಡ್ಕೊಳ್ಳಿ. ಒಂದೇ ವಾರ, ನಾನು ತುಂಬ ಕೇಳ್ತಾ ಇಲ್ಲ, ಒಂದು ವಾರ ಗಿಲ್ಲಿ ಕಾವ್ಯನ ಹೆಸರು ತಗೊಳ್ದೆ ಲೆಟರ್ ಪ್ರೂವ್ ಅವರ್ ಗೇಮ್ ಅಂತ ನಾನು ಅಷ್ಟೇ ಹೇಳಿದ್ದು. ಹಂಗೆ ಪ್ರೂವ್ ಮಾಡ್ಕೊಂಡ್ಬಿಟ್ರೆ ಈವನ್ ಹರ್ ಐಡೆಂಟಿಟಿ ನೆಕ್ಸ್ಟ್ ಲೆವೆಲ್ ಆಗ್ಬೋದಲ್ಲ, ನನ್ನ ಆಸೆ ಅದು. ಲೆಟರ್ ಪ್ರೂವ್ ಅಂತಂದ್ರೆ ಈಗ ಕಾವ್ಯ ಚೆನ್ನಾಗಿ ಆಡ್ಬಿಟ್ರೆ ಗಿಲ್ಲಿ ಬಿಟ್ಟು ಕಾಣಿಸ್ಕೊಂಡ್ಬಿಟ್ರೆ ಮನೆಯಲ್ಲಿ ನಂದೇನಂತ ಅನಿಸ್ತಾ ಇದೆ ಅಂದ್ರೆ ಶ್ಯಾಡೋ ಆಗ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಬಟ್ ಅದನ್ನ ಬಿಟ್ಟು ಆಡಿದ್ರೆ ಅವ್ರಿಗೆ ಇನ್ನೂ ಪ್ಲಸ್ ಪಾಯಿಂಟ್ ಅಲ್ವಾ. ನಾನು ಒಬ್ಬಳೇ ಆಡ್ದೆ ಅಂತ ಹೇಳಿ ಪ್ಲಸ್ ಪಾಯಿಂಟು. ಹೊರಗಡೆನೂ ಬಂದ್ಮೇಲೆ ಅದೊಂದು ಅವ್ರಿಗೂ ಇರಬಾರ್ದು, ನಾನು ಆಡೋಕ್ಕಾದ್ರೂ ಇಲ್ಲಿ ಬಿಡಲಿಲ್ಲ ಅನ್ನೋದು ಇರಬಾರ್ದು. ಲೆಟರ್ ಟೇಕ್ ಅ ಕಾಲ್ ಇನ್ ಅಪ್ಕಮಿಂಗ್ ಡೇಸಲ್ಲಿ ಅವ್ರು ತಗೊಂಡು ಇಂಡಿವಿಜುವಲ್ ಆಗಿ ಪ್ರೂವ್ ಮಾಡಲಿ ಅಂತ ನಾನು ಅವ್ರಿಗೆ ಪಾಸಿಟಿವ್ ಆಗಿ ಹೇಳ್ತಾ ಇರೋದು. ಪ್ಲೀಸ್ ಅದನ್ನ ಕನ್ಫ್ಯೂಸ್ ಮಾಡಿಕೊಂಡು ಏನೇನೋ ಹೇಳ್ಬೇಡಿ. ಯಾಕಂದ್ರೆ ಗಿಲ್ಲಿ ಕಾವ್ಯ ದೂರ ಮಾಡೋಕ್ಕಾಗಲಿ ಅಥವಾ ಅಲ್ಲಿರೋ ಬೇರೆ ಬಾಂಡ್ಸ್ಗಳಾಗಲಿ ನಾನು ಯಾರೂ ಅಲ್ಲ. ಹಾಗಿದ್ದಿದ್ರೆ ನನಗೆ ಒಂದು ಇನ್ಸಿಡೆಂಟ್ ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ, ಅಂದರೆ ಎಪಿಸೋಡ್ ನೋಡಿದ್ಮೇಲೆ ಗಿಲ್ಲಿ ನನ್ನ ಜೊತೆ ಕ್ಲೋಸ್ ಆಗ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಸೈಡು ಕರ್ಕೊಂಡು ಹೋಗಿ ಹೇಳಿರೋದು ನಿಜಾನೇ ಅಲ್ವಾ. ಆ ಎಪಿಸೋಡ್ ಎಲ್ಲರೂ ನೀವು ನೋಡಿದ್ದೀರಾ ಅಲ್ವಾ. ಯಾಕೆ ಅವ್ರ ಜೊತೆ ಮಾತಾಡ್ತಾ ಇದೆಯಾ, ನೀನೇ ಅವಳಿಗೆ ಲೈಮ್ ಲೈಟ್ ಕೊಡ್ತಾ ಇದೆಯಾ, ಅದ್ರ ಆ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಬೋದು. ಹಾಗಿದ್ರೆ ಕ್ಯಾಲ್ಕುಲೇಟಿವ್ ಆಗಿ ಪ್ಲಾನ್ ಮಾಡಿ ಹೋಗಿದಾರಾ ಅಂತ ಬಂದ್ಬಿಡುತ್ತೆ. ಸೊ ಪ್ಲೀಸ್ ಇಂಡಿವಿಜುವಲ್ ಆಗಿ ಆಡಿ. ಫ್ಯೂಚರ್ ಡೇಸ್ ಅಲ್ಲಿ ಆಡಿದಾಗ ಅಟ್ಲೀಸ್ಟ್ ಜನರು ಗೊತ್ತಾಗುತ್ತೆ. ಯಾಕಂದ್ರೆ ಇವಾಗ ರಕ್ಷಿತಾ ಅವ್ರು ಆಡಿದ್ರು, ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾರೆ, ಅವ್ರು ಕರೆಕ್ಟ್ ಅನಿಸ್ತಾ ಇದೆ, ರಾಂಗ್ ಅಂದರೆ ರಾಂಗ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಕಾವ್ಯ ಅವರು ಎಲ್ಲೋ ನಾನೇ ಹೇಳಿದ್ದೀನಿ ಅವ್ರಿಗೆ ಎಷ್ಟೊಂದು ಸತಿ, ನಿನಗೆ ಕೆಲವು ಟೈಮ್ ಅನ್ಸುತ್ತಾ, ಓಕೆ ಅನ್ಸುತ್ತಾ ಅಂದಾಗ ನನ್ನ ಹತ್ರನೇ ಜೊತೆ ಕೂತ್ಕೊಂಡು ನಾನು ಏನು ಮಾಡಲಿ ಅಂತ ಅವರೇ ಕನ್ಫ್ಯೂಸ್ ಆಗಿದ್ದಾರೆ. ನಾನು ಮೊನ್ನೆ ಧನುಷ್ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಇನ್ಸಿಡೆಂಟ್ ಐ ವಾಂಟ್ ಟು ಶೇರ್ ನೋಡಿದ್ದೀನಿ ನಾನು ಎಪಿಸೋಡು. ಧನುಷ್ ಅವ್ರು ಹೇಳ್ತಾರೆ, ಇಲ್ಲ ಗಿಲ್ಲಿಗೆ ಏನು ಸಿಗ್ತಾನೆ ಇಲ್ಲ, ಅಶ್ವಿನಿ ಮ್ಯಾಮ್ ಅನ್ನೋದು ಒಂದೇ ಕಾಡಿರೋದು, ಅವರು ಸೈಲೆಂಟ್ ಆಗ್ತಾ ಇದ್ದಾರೆ. ವಾಟ್ ಶಿ ವಾಸ್ ಡೂಯಿಂಗ್? ನಾನಾಗಿದ್ರೆ ಪರದಲ್ಲಿ ನನ್ನ ಫ್ರೆಂಡ್ ಬಗ್ಗೆ ಮಾತಾಡಬೇಡ ಅಂತಿದ್ದೆ. ನಾನೇನಾದ್ರು ಅಷ್ಟು ಬರ್ದಾಗಿ ನಾನಿಲ್ಲ ನನ್ನ ಫ್ರೆಂಡು ಅಂತ ನಿಂತಿದ್ದಿದ್ರೆ, ಬಟ್ ಅವ್ರು ಕೇಳಿಸ್ಕೊಂಡು ಕೂತಿದ್ದಾರೆ. ನನಗೆ ತುಂಬಾ ಬೇಜಾರಾಯಿತು. ಅವ್ರು ಅವಾಗ ಕಾಲ್ ತಗೊಂಡು ಇಲ್ಲ ಗಿಲ್ಲಿ ಒಬ್ಬನೇ ಆಡ್ತಾ ಇದ್ದಾನೆ, ಸಿಂಗಲ್ ಆಗಿ ಆಡ್ತಾ ಇದ್ದಾನೆ ಅಂತ ಹೇಳ್ಬೋದಿತ್ತಲ್ವಾ, ಅವ್ರ ಬಾಯಿಗೆ ಬರಲಿಲ್ಲ ಅದು. ಸೊ ಅದಕ್ಕೇನೆ ಮೇ ಬಿ ನಾಳೆ ಫ್ಯೂಚರ್ ಈಗ ಕಾವ್ಯ ಅಗೇನ್ಸ್ಟ್ ಹೋದ್ರು ಗಿಲ್ಲಿಗೆ, ಅವ್ರಿಗೆಲ್ಲ ಆ ಭಯ ಇರ್ಬೋದು, ಜನರು ನೆಗೆಟಿವ್ ಆಗಿ ತೊಗೊಂಡ್ಬಿಡ್ತಾರೆ ಅನ್ನೋ ಭಯಕ್ಕೆ ಆಡ್ತಿಲ್ವೋ. ನನಗದು ಐಡಿಯಾ ಸಿಗ್ತಿಲ್ಲ. ಅವ್ರ ಬಗ್ಗೆ ನಾನು ಏನು ಕೆಟ್ಟದಾಗಿ ಹೇಳ್ತಿಲ್ಲ, ಬಟ್ ಆದರೆ ಲೆಟ್ ಹರ್ ಪ್ಲೇ ಅಲೋನ್. ನನಗೆ ಆಸೆ ಇದೆ ಕಾವ್ಯ ಗಿಲ್ಲಿನ ಬಿಟ್ಟು ಆಡಿದ್ರೆ ರಿಯಲ್ ಕಾವ್ಯ ಆಚೆ, ಅಂದರೆ ಚೆನ್ನಾಗಿ ಆಡ್ತಿದ್ದೀನಿ ನಾನು, ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದು ಜನರು ಗೊತ್ತಾಗಲಿ ಅನ್ನೋ ಆಸೆ.